ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೆ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡ್ತಿರೋದೊಂದು ಚಿಕನ್ ಮ್ಯಾಕ್ರೋನಿ ರೆಸಿಪಿ, ಚಿಕನ್ ಪಾಸ್ತಾ ರೆಸಿಪಿ ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ಮ್ಯಾಕ್ರೋನಿ ಹಾಕಿಟ್ಟಿದ್ದೀವಿ. ಇದೊಂದು ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಮ್ಯಾಕ್ರೋನಿ ರೆಡಿ ಹಾಕೋದು ನಾನು ನೀರು ಚೆನ್ನಾಗಿ ಕುದಿಸಬೇಕು. ಅದರಲ್ಲಿ ಸ್ವಲ್ಪ ಉಪ್ಪು ಹಾಕೋಣ, ಸ್ವಲ್ಪ ಆಯಿಲ್ ಹಾಕೋಣ. ನೀರು ಕುದೀತು, ಒಂದೇ ಕಾಲು ಕಪ್ಪು ಹಾಕಿಟ್ಟಿದ್ದೀವಿ ಮಕ್ರೋನಿ. ಅದೇ ಕಾಲು ಕಪ್ ಹಾಕಿಟ್ಟಿದ್ದೀವಿ. ಇದೊಂದು ರೆಡಿ ಆಗೋಣ. ಸ್ವಲ್ಪ ಅರಿಶಿನ ಪೌಡ್ರ್, ಅದು ಕಲರ್ ಬೇಕು, ಅದಕ್ಕೆ ಜಾಸ್ತಿ ಹಾಕಬೇಡ. ಚಿಕನಲ್ಲಿ ಸ್ವಲ್ಪ ಉಪ್ಪು ಹಾಕೋಣ, ಅರಿಶಿನ ಪೌಡ್ರ್ ಹಾಕೋಣ, 10 ಟೀ ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕಿ ಚಿಕನೆಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. ಈಗ ನಮ್ಮದು ಮಕ್ರೋನಿ ರೆಡಿ ಆಗಿದ್ದು. ನೀರೆಲ್ಲ ಒಂದು ಡ್ರೈ ಹಾಕಿಡಬೇಕು. ಮಕ್ರೋನೆಲ್ಲ ನೀರೆಲ್ಲ ತೆಗೆದುಬಿಟ್ಟಿಟ್ಟಿದ್ದೀವಿ. ಸ್ವಲ್ಪ ತಣ್ಣಕ್ಕೆ ನೀರೊಂದು ಮೇಲೆ ಹಾಕೋಣ. ಬಿಸಿಯಾಗಿ ಆಯಿಲ್ ಚಿಕನ್ ಫ್ರೈ ಹಾಕೋಣ. ಮಸಾಲ ಪುಡಿ ಹಾಕೋಣ, ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರ್, ಗರಂ ಮಸಾಲ ಎಲ್ಲ ಹಾಕೋಣ. ಚಿಕನ್ ಒಂದು ಫ್ರೈ ಆಗಿದ್ದು ಈ ಟೈಮಲ್ಲಿ ಹಾಕಿದ್ದು ಎಲ್ಲ ಮಿಕ್ಸ್ ಹಾಕಿ ಇಡಬೇಕು. ಎರಡು ಚಿಕ್ಕದು ಕ್ಯಾರೆಟ್ ಕಟ್ ಮಾಡಿದ್ದು, ಎರಡು ಮೀಡಿಯಮ್ ಈರುಳ್ಳಿ ಕಟ್ ಮಾಡಿದ್ದು, ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಿದ್ದು ಚಿಕನ್ ಹಾಕೋಣ. ವೆಜಿಟೇಬಲ್ಸ್ ಎಲ್ಲ ಹಾಕಿ ಒಂದು ಮಿಕ್ಸ್ ಹಾಕಿಟ್ಟಿದ್ದೀವಿ. ಎಲ್ಲ ಒಂದು ಕುಕ್ ಆಗೋಣ, ಒಂದು 2 ನಿಮಿಷ. ಜಾಸ್ತಿ ಕುಕ್ ಆಗಬೇಡ, ಒಂದು ಕ್ರಂಚಿ ಆಗಿರಬೇಕು. ನೂಡಲ್ಸ್ ಮಸಾಲೆ ಇದೆಯಾ ಅಂದರೆ ಅದು ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕಬೇಡ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಒಂದು ಕವರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಹಾಕಬೇಕು. ಈ ರೀತಿಯಲ್ಲಿ ನೂಡಲ್ಸ್ ಮಸಾಲೆ ಇದೆಯಾ ಅಂದರೆ ಹಾಕಬೇಕು, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಚಿಕನ್ನು ವೆಜಿಟೇಬಲ್ಸ್ ಎಲ್ಲ ಒಂದು ಕುಕ್ ಹಾಕಿದ್ದು ಈ ಟೈಮಲ್ಲಿ ಉಪ್ಪು ನೋಡಬೇಕು, ಉಪ್ಪು ಹಾಕಬೇಕು. 2 ಟೀ ಸ್ಪೂನು ಟೊಮ್ಯಾಟೊ ಸಾಸ್ ಹಾಕೋಣ, 1 ಟೀ ಸ್ಪೂನು ಸೋಯಾ ಸಾಸ್ ಹಾಕೋಣ. ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ನೀರು ಹಾಕಿದ್ದು ಸೋಸೆಲ್ಲ ಒಂದು ಕುಕ್ ಆಗೋಣ, ಹಸಿ ವಾಸನೆ ಎಲ್ಲ ಹೋಗಬೇಕು. ಉಪ್ಪು ನೋಡ್ಕೊಂಡು ಹಾಕೋಣ. ಈಗ ನಮ್ಮದು ರೆಡಿ ಹಾಕಿ ಮಕ್ರೋನಿ ಹಾಕೋಣ. ಚೆನ್ನಾಗಿ ಎಲ್ಲ ಮಿಕ್ಸ್ ಹಾಕೋಣ. ನಾನು ಹಸಿಮೆಣಸಿನ್ಕಾಯಿ ಹಾಕಿಲ್ಲ, ಚಿಲ್ಲಿ ಪೌಡ್ರ್ ಹಾಕಿದಲ್ವ, ಅದಕ್ಕೆ ನಿಮಗೆ ಜಾಸ್ತಿ ಖಾರ ಬೇಕಂದರೆ ಹಸಿಮೆಣಸಿನ್ಕಾಯಿ ಹಾಕಬೇಕು. ಅದೇ ಮಸಾಲೆ ಎಲ್ಲ ಹಾಕಿದ್ದು ಈಗ ನಮ್ಮದು ಚಿಕನ್ ಮ್ಯಾಕ್ರೋನಿ ರೆಡಿ ಹಾಕಿದ್ದು. ಈಸಿ ಅಲ್ವಾ ಇದು, ಜಾಸ್ತಿ ಟೈಮೇ ಏನು ಬೇಡ, ಬೇಗ ರೆಡಿ ಆಗಿದ್ದಲ್ಲ. ಅಷ್ಟು ಕೊತ್ತಂಬರಿ ಸೊಪ್ಪು. ಈಗ ನಮ್ಮದು ಚಿಕನ್ ಮ್ಯಾಕ್ರೋನಿ, ಚಿಕನ್ ಪಾಸ್ತಾ ರೆಡಿ ಆಗಿದ್ದು. ಈಸಿ ಅಲ್ವಾ, ಮಕ್ಕಳಿಗೆಲ್ಲ ಇದು ಡೈಲಿ ಹಾಕಬೇಡ. ಇದೊಂದು ಸ್ಕೂಲ್ ಕಾಲೇಜೆಲ್ಲ ಬಿಟ್ಟು ಬರೋ ಟೈಮಲ್ಲಿ ಈ ರೀತಿಯಲ್ಲಿ ಹಾಕಿ ಕೊಡಬೇಕು, ಇಷ್ಟ ಆಗುತ್ತೆ. ಸಾಯಂಕಾಲ ಮತ್ತು ಒಂದು ಬ್ರೇಕ್ಫಾಸ್ಟ್ನೆಲ್ಲ ಇದು ಹಾಕಿಕೊಂಡು ಮಕ್ಕಳಿಗೆ ಜಾಸ್ತಿ ಇಷ್ಟ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿ ಎಲ್ಲರೂ ಒಂದು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೆ ಫ್ರೆಂಡ್ಸಿನೂ ಶೇರ್ ಮಾಡಿ. ಎಲ್ಲರೂ ಒಂದು ಟೈಮ್ ಒಂದು ಟ್ರೈ ಮಾಡಿ ಮಕ್ಕಳಿಗೂ ಕೊಡಬೇಕು. ಓಕೆ, ಬಾಯ್. ಚಿಕನ್ ಮಕ್ರೋನಿ ರೆಸಿಪಿ ಇಷ್ಟ ಆಗಿ ಎಲ್ಲರೂ ಒಂದು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಬೇಕು, ಲೈಕ್ ಮಾಡಬೇಕು. ನೀವೊಂದು ಟ್ರೈ ಮಾಡಬೇಕು, ಎಲ್ಲರೂ ತಿನ್ನಬೇಕು, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಓಕೆ, ಬಾಯ್.